ಸೀತಾರಾಮ ರಾಮನಿಗಾಗಿ ಮಿಡಿದ ಸೀತಾ ಗೆಳೆಯನಿಗೆ ರಕ್ತ ಕೊಟ್ಟ ಪ್ರೇಯಸಿ. ಸೀತಾರಾಮ ದಾರವೆಯಲ್ಲಿ ರಾಮನ ಮೇಲೆ ರುದ್ರಭದ ಪಟಾಕ್ ಮಾಡಿಸಿದ್ದಾನೆ. ಬೇಕಂತಲೇ ಅಪಘಾತ ಮಾಡಿಸಿರುವ ಕಾರಣ ರಾಮ ತಲೆಗೆ ತೀರ ಪೆಟ್ಟಾಗಿದೆ. ರಾಮನಿಗೆ ಇನ್ನು ಪ್ರಜ್ಞೆ ಬಂದಿಲ್ಲ. ವೈದ್ಯರಿಗೆ ಏನು ಮಾಡಬೇಕು ಎಂಬುದು ಗೊತ್ತಾಗುತ್ತಿಲ್ಲ. ತೀವ್ರ ರಕ್ತಸ್ರಾವವಾಗಿದ್ದು ರಕ್ತ ಸಿಗದೆ ವೈದ್ಯರು ಒದ್ದಾಡುತ್ತಿದ್ದಾರೆ. ಪೊಲೀಸರು ಅಪಘಾತವಾದ ಸ್ಥಳದಲ್ಲಿ ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದು ಮೇಲ್ನೋಟಕ್ಕೆ ಆಕಸ್ಮಿಕ ಎನಿಸಿದರೂ ಇದು ರಾಮ ಮೇಲಿನ ಕೊಲೆ ಯತ್ನವಿರಬಹುದು ಎಂದು ಊಹಿಸಿದ್ದಾರೆ. ಒಂದೇ ಸಮನೆ ಕಣ್ಣೀರು ಹಾಕುತ್ತಿರುವ ಸಿಹಿ, ಇತ್ತ ಸಿಹಿ ಒಂದೇ ಸಮನೆ ಅಳುತ್ತಿದ್ದಾರೆ. ಫ್ರೆಂಡ್ ರಾಮನನ್ನು ನೋಡಲೇಬೇಕೆಂದು ಹಠ ಮಾಡುತ್ತಿದ್ದಾಳೆ. ಅಜ್ಜಿ ತಾತ ಇಬ್ಬರು ಕೂಡ ಸಿಹಿಯನ್ನು ಸಮಾಧಾನ ಮಾಡಲು ಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ. ನ್ಯೂಸ್ ನೋಡುತ್ತಲೇ ಫ್ರೆಂಡ್ ಸ್ಥಿತಿ ಹೇಗಿದೆ ಎಂಬ ವಿಚಾರವನ್ನು ಸಿಹಿ ತಿಳಿದುಕೊಳ್ಳುತ್ತಿದ್ದಾಳೆ. ಊಟ ತಿಂಡಿ ಮಾಡದೆ ದೇವರ ಎದುರು ಕುಳಿತುಕೊಂಡು ಪ್ರಾರ್ಥಿಸುತ್ತಿದ್ದಾಳೆ. ಅಜ್ಜಿ ತಾತ ಕೂಡ ರಾಮ ಬೇಗ ಹುಷಾರಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. ಸೀತಾ ಮನೆಯಲ್ಲಿ ಆಸ್ಪತ್ರೆವರೆಗೂ ನಡೆದುಕೊಂಡೇ ಹೋಗಿದ್ದಾಳೆ. ತನ್ನಿಂದಲೇ ರಾಮ್ ಈ ಪರಿಸ್ಥಿತಿ ಬಂತು ಎಂಬ ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ರಾಮ ತಮಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದರೂ ರಾಮಗೆ ನೋವಾಗುವಂತೆ ನಡೆದುಕೊಂಡಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದಾಳೆ. ರಾಮನಿಗೆ ರಕ್ತ ಕೊಟ್ಟ ಸೀತಾ, ಇತ್ತ ಸೂರಿ ತಾತ ಕೊರಗುತ್ತಿದ್ದಾರೆ. ಮೊಮ್ಮಗ ರಾಮ ಹೀಗೆ ಆಯ್ತಲ್ಲ, ಅವನನ್ನು ನೋಡಲು ಕೂಡ ವೈದ್ಯರು ಬಿಡುತ್ತಿಲ್ಲ ಎಂದು ಒದ್ದಾಡುತ್ತಿದ್ದಾರೆ. ಭಾರ್ಗವಿಗೆ ಇದೆಲ್ಲವೂ ರುದ್ರಪ್ರತಾಪನದೇ ಕೆಲಸ ಎಂದು ಅರ್ಥವಾಗಿದೆ. ರಾಮ ಮಲೇಷ್ಯಾಗೆ ಹೋಗಿದ್ದರೆ ಇಷ್ಟೆಲ್ಲ ಆಗುತ್ತಲೇ ಇರಲಿಲ್ಲ ಎಂದು ಮನದೊಳಗೆ ಮಾತಾಡಿಕೊಳ್ಳುತ್ತಿದ್ದಾರೆ. ಸತ್ಯ ಭಾರ್ಗವಿ ಬಳಿ ಹೋಗಿ ಇದೆಲ್ಲ ನೀನೇ ಮಾಡಿರುವುದು ಎಂದು ಆರೋಪಿಸುತ್ತಾನೆ. ಭಾರ್ಗವಿ ಸತ್ಯ ಮಾತಿಗೆ ಕೊಂಚವೂ ಹೆದರುವುದಿಲ್ಲ. ರಾಮನಿಗಾಗಿ ರಕ್ತ ಕೊಟ್ಟ ಸೀತಾ. ಆಸ್ಪತ್ರೆಯಲ್ಲಿ ರಾಮ ಎದುರು ನಿಂತು ಅಳುತ್ತಿರುವ ಸೀತಾ ಪದೇ ಪದೇ ಕ್ಷಮೆ ಕೇಳುತ್ತಿದ್ದಾಳೆ. ರಾಮಗೆ ರಕ್ತ ಬೇಕು ಎಂಬ ವಿಚಾರ ಕೇಳಿದ ಕೂಡಲೇ ತನ್ನನ್ನು ಓ ಪಾಸಿಟಿವ್ ಎಂದು ಹೇಳಿ ರಕ್ತ ಕೊಟ್ಟಿದ್ದಾಳೆ. ರಾಮ್ ಏನು ಹೇಳಲು ಮನೆಗೆ ಬಂದಿದ್ದರು, ಆದರೆ ನಾನು ಅವರ ಮಾತನ್ನು ಕೇಳದೆ ಮನೆ ಬಂದ ಹಾಗೆ ಬೈದು ಕಳುಹಿಸಿದೆ. ಜನರ ಮಾತಿಗೆ ಕಿವಿಗೊಟ್ಟು ಒಳ್ಳೆಯ ಸ್ನೇಹಿತರಿಂದ ಇಂತಹ ಸ್ಥಿತಿ ಬರುವಂತೆ ಮಾಡಿದೆ ಎಂದು ಅಳುತ್ತಲೇ ಇರುತ್ತಾಳೆ. ಸೀತಾ ರಕ್ತ ಕೊಡುತ್ತಿರುವುದನ್ನು ಅಶೋಕ ನೋಡುತ್ತಾನೆ. ರಾಮ ಬಾಡ್ಸ್ಗಳಿಗೆ ಬೈಯುತ್ತಾನೆ. ರಾಮ ಜೀವಕ್ಕೆ ಅಪಾಯವಿದೆ ಎಂಬುದು ಗೊತ್ತಿದ್ದರೂ ಅವನ ಜೊತೆಗೆ ಇಲ್ಲದಕ್ಕೆ ಕಪಾಳಕ್ಕೆ ಹೊಡೆದು ಕಳಿಸುತ್ತಾನೆ. ಮತ್ತೆ ರಾಮನ ಬಾಳಲ್ಲಿ ಚಾಂದಿನಿ ಎಂಟ್ರೆ. ರಾಮನ ಪ್ರಜ್ಞೆ ಹೊಂದಿಲ್ಲ. ಹೀಗಿರುವಾಗ ರಾಮನ ಬಾಳಲ್ಲಿ ಹಳೆಯ ಪ್ರೀತಿ ಮತ್ತೆ ಕಾಣಿಸಿಕೊಳ್ಳುವ ಲಕ್ಷಣಗಳು ಕಾಣುತ್ತಿದೆ. ರಾಮನ ಹಳೆಯ ಪ್ರೇಯಸಿ ಚಾಂದಿನಿ ಎಂಟ್ರಿ ಆಗಲಿದೆ. ಈ ಬಗ್ಗೆ ಸೀತಾರಾಮ ಧಾರಾವಾಹಿಯಲ್ಲಿ ಪ್ರೋಮೋ ಕೂಡ ಪ್ರಸಾರವಾಗಿದ್ದು, ಆದರೆ ಆ ಚಾಂದಿನಿ ಯಾರು ಎಂಬುದನ್ನು ತೋರಿಸಿಲ್ಲ. ರಾಮ ಮುಂದೆ ತನ್ನ ಹಳೆಯ ಪ್ರೇಯಸಿ ಚಾಂದಿನಿ ಬಂದರೆ ಸೀತಾಳನ್ನು ಮರೆತು ಬಿಡುತ್ತಾನೆ ಎಂಬ ಕುತೂಹಲ ಮೂಡಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.